ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಅವ್ರನ್ನ ಮಾತಾಡ್ಸೋಣ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಪಡ್ಕೊಂಡ್ಬಿಡ್ತೀನಿ. ನಿಮ್ಮ ಪಕ್ಷದ ಶಾಸಕರು, ಸಚಿವರು ಎಲ್ಲರೂ ಕೂಡ ದುಂಬಾಲು ಬಿದ್ದು ಸ್ಟೇಟ್ಮೆಂಟ್ಸ್ ಕೊಟ್ರಿ, ಸರ್ ಹಂಗಿದ್ದೊಂದು ಘೋಷಣೆನೇ ಆಗಿಲ್ಲ ಅಂತ. ಇವಾಗ FSL ರಿಪೋರ್ಟ್ ಬಂದ ನಂತರ ನಿಮ್ಮ ರಿಯಾಕ್ಷನ್ ಏನು ಸರ್? ಅಲ್ಲಿ ಎರಡು ಆಯಾಮ ಇತ್ತು. ಒಂದು ಡಾಕ್ಟರ್ ನಾಜೀರ್ ಹುಸೇನ್ ಅವರೇ ಹೇಳಿದ್ರು, ನಾನು ಆ ಥರ ಯಾವ ಘೋಷಣೆನೂ ಕೂಗಿಲ್ಲ, ಸುತ್ತಮುತ್ತಲಿದ್ದವರೇ ಕಡಿಮೆ ಜನ ಇದ್ದರು, ಯಾವ ಘೋಷಣೆ ಬಂದೇ ನನ್ನ ಕಿವಿ ಕೇಳಿಲ್ಲ ಅಂತ. ಆಮೇಲೆ ಅಲ್ಲಿದ್ದಂತಹ ಕ್ರೆಡಿಬಲ್ ಪತ್ರಕರ್ತರು ಕೂಡ ಹೇಳಿದ್ರು, ಇಲ್ಲ ಆ ಥರ ಘೋಷಣೆ ಕೂಗಿಲ್ಲ, ಅದು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು. ಒಬ್ಬರೇ ಹೇಳಿದ್ದು ಸರ್, ಯಾರೋ ಒಬ್ರು ಹೇಳಿದ್ದಾರೆ ಬಿಟ್ರೆ ಅದನ್ನ ನಾವು ಈಗ ಅಂದ್ರೆ ಎಲ್ಲ ಚಾನಲ್ ಅಲ್ಲೂ ಬಂತಲ್ಲ ಸರ್? ಅಲ್ಲ, ಚಾನಲ್ ಬಂತು, ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿಲ್ಲ. ನಾನು ನಮಗೆ ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ತುಂಬ ಜನನೂ ಕೂಡ ಹೇಳಿದ್ರು ಆ ಥರ ಬಂದಿಲ್ಲ ಅಂತ. ಒಂದು ಮಾಹಿತಿ, ಒಂದು ಕಡೆದು ಮಾಹಿತಿ, ಇನ್ನೊಂದು ಕಡೆ ಮಾಹಿತಿ ಮಾಧ್ಯಮದಲ್ಲಿ ಪ್ರಸಾರ ಆಯಿತು, ಅದು ಈ ಥರ ಕೂಗಿದ್ದಾರೆ, ಪಾಕ್ ಪರ ಕೂಗಿದ್ದಾರೆ ಅಂತ ಬಂತು. ಸೊ ಅವಾಗ ಎರಡು ಥರ ಆಯಾಮ ಇದ್ದಿದ್ದರಿಂದ ಸರ್ಕಾರ ಏನು ಮಾಡ್ತು, ಮಾನ್ಯ ಗೃಹ ಮಂತ್ರಿಗಳು ಸದನದಲ್ಲಿ ಹೇಳಿದ್ರು, ಇದನ್ನು ನಾವು FSL ಕೊಟ್ಬಿಟ್ಟು ನಾವು ವರದಿ ತರಿಸ್ಕೊಂಡು ಕ್ರಮ ಜರುಗಿಸ್ತೀವಿ, ಕಾನೂನು ಕ್ರಮ ಜರುಗಿಸ್ತೀವಿ ಅಂತ. ಈವನ್ ಮುಖ್ಯಮಂತ್ರಿಗಳು ಹೇಳಿದ್ರು, ಸದನದಲ್ಲೇ ಹೇಳಿದ್ರು, ಅದು ಬೇರೆ ಆಚೆ ಕಡೆ ಬಿಟ್ಬಿಡಿ, ಸದನದಲ್ಲಿ ಹೇಳಿದ್ರು. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು, ಸರ್ಕಾರ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತು. ಒಂದು ಸುಮೋಟೋ ಕೇಸ್ ಹಾಕ್ಕೊಂಡ್ರು, FSL ವರದಿಗಳು ತಗೊಂಡ್ರು, 20-30 ಜನನ ತನಿಖೆ ಮಾಡಿದ್ರು, ಅವ್ರನ್ನ ಇಂಟ್ರೋಗೇಷನ್ ಮಾಡಿದ್ರು. ತದನಂತರ ಈಗ 3 ಜನನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಇದು ಸರ್ಕಾರ ಮಾಡಬೇಕಾದಂಥ ಬದ್ಧತೆಯ ಕೆಲಸ, ಅದನ್ನ ಮಾಡಿದೆ. ಇದೇ ಮಾಡಬೇಕಾಗಿರೋದು. ಆಮೇಲೆ ತ್ವರಿತಗತಿಯಲ್ಲಿ ಎಲ್ಲರಿಗೆ ಮುಂಚೆ ರೆಸ್ಪಾಂಡ್ ಮಾಡಿದ್ದು ನಿಮ್ಮದೇ ಸರ್ಕಾರದ ಸಚಿವರು. ಈಗ ಸಚಿವರು ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಮಾಡಿದ್ರು, ಸಿಎಂ DK ಶಿವಕುಮಾರ್ ಮಾಡಿದ್ರು. ಇನ್ನೊಂದೇನು ಗೊತ್ತಾ, ಇಲ್ಲಿ ಎರಡು ಪ್ರಕರಣ ಈಗ ಎರಡು ಪ್ರಕರಣ ಇದೆ ಭವನ್ ಅವರು, ಎರಡು ಪ್ರಕರಣ ಇದೆ. ಒಂದು ಪ್ರಕರಣ ಆತ ಕೂಗಿದ್ದು, ಎರಡನೇ ಪ್ರಕರಣ ಏನ್ ಗೊತ್ತಾ, ಬಿಜೆಪಿ ತರಾತುರಿನಲ್ಲಿ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದಂತಹ ಎಂತ, ಯಾಕಂದ್ರೆ ಇದು UAPA ಆಗುತ್ತೋ, ದೇಶದ್ರೋಹದ ಕೇಸ್ ಆಗುತ್ತೋ ಇನ್ನು ನೋಡ್ಬೇಕಿದೆ. ಅಂತರೊಳಗೆ ಅಷ್ಟೊಳಗೇನೆ ಇವರೇ ಯಾವುದೋ ಒಂದು FSL ಸರ್ಟಿಫಿಕೇಟ್ ರಿಪೋರ್ಟ್ ಅಂತ ಬಿಟ್ಬಿಡ್ತಾರೆ. ಅದನ್ನು ಹೇಳ್ತೀನಿ FSL ರಿಪೋರ್ಟ್ ಅನ್ನ ಮಾಧ್ಯಮದಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಮಾನ್ಯ ವಿಜೇಂದ್ರ ಅವರು, ಮಾನ್ಯ ಅಶೋಕ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಯಾವುದೋ ಒಂದು FSL ನೋಡಿ, ಇದು UAPA ಕೇಸೋ ದೇಶದ್ರೋಹದ ಕೇಸೋ ಗೊತ್ತಿಲ್ಲ, ಇದು ದೊಡ್ಡದೇನು ಆಳ ಆಗಲ್ಲ, ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ಒಂದು FSL ರಿಪೋರ್ಟನ್ನು ಆಚೆಗಡೆ ಬಿಟ್ಟು, ಅದು ಹೈ ಪ್ರಭಾವಲ್ಲಿ ಈ ಥರ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಒಂದು ರಿಪೋರ್ಟ್ನ ಆಚೆ ಬಿಟ್ಟು ತಮ್ಮ ಸೋಷಿಯಲ್ ಮುಖಾಂತರ ಅದನ್ನು ಶೇರ್ ಮಾಡ್ಕೊಂಡ್ರೆ ಏನು ಅರ್ಥ ತೋರಿಸುತ್ತೆ? ಒಂದು, ಜನತೆ ಗೊಂದಲ ಮೂಡಿಸಬೇಕು ಅಂತ. ಎರಡನೇದು, ಏನು ತನಿಖೆ ನಡೀತದೆ ಕೇಳಿಸ್ಕೊಂಬಿಡಿ, ತನಿಖೆ ನಡೀತದಲ್ಲ ಅದಕ್ಕೆ ಹಸ್ತಕ್ಷೇಪ ಮಾಡಬೇಕು, ಅದಕ್ಕೆ ದಿಕ್ಕನ್ನ ಬದಲಾಯಿಸಬೇಕು ಅಂತ ಉದ್ದೇಶಪೂರ್ವಕವಾಗಿ ಬಿಜೆಪಿ ಆಮೇಲೆ ಒಂದು FSL ರಿಪೋರ್ಟ್ ಅನ್ನ ಬಿಜೆಪಿ ವಿರೋಧ ಪಕ್ಷವಾಗಿ, ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಧ್ವನಿಯನ್ನ ಕೇಳಬೇಕು, ಪ್ರಶ್ನೆ ಕೇಳಬೇಕು. ಐ ಅಪ್ರಿಷಿಯೇಟ್. ಆದರೆ ಆ ಒಂದು FSL ರಿಪೋರ್ಟ್ ಅನ್ನೋದು ಒಂದು ದೊಡ್ಡ ಕೇಸ್ ಅದೇ ಅಂತ ನೀವೇ ಬಿಜೆಪಿ ಅವರು ಹೇಳ್ತಾ ಇರಬೇಕಾದ್ರೆ ಯಾರು ಕೊಡಬೇಕು? ತನಿಖಾಧಿಕಾರಿಗಳು ಕೊಡಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಗೊಂದಲ ಮೂಡಿಸಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ದಿಕ್ಕನ್ನು ಬದಲಿಸಿ ಪ್ರಯತ್ನ ಮಾಡಬೇಕಾ? ಅವರು ಮಾಡಿಸಿದ FSL ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದಾರಾ ಸರ್? ಈಗ ಅವರು ಎಲ್ಲರೂ ಪಬ್ಲಿಷ್ ಮಾಡಿಬಿಟ್ಟು ಈಗ ಅವರು FSL ಮಾಡಿಸ್ಲಿ, ನೀವು ಒಂದು ಮಾಧ್ಯಮವಾಗಿ ತಾವು FSL ಮಾಡಿಸಿ, ಯಾಕಂದ್ರೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕಂತ ಹೇಳಿ FSL ಮಾಡಿ ತಪ್ಪಿಲ್ಲ. ಒಂದ್ ಸೆಕೆಂಡ್ ಪರಮೇಶ್ವರ್ ಅವ್ರು ಮಾತಾಡ್ತಾ ಇದ್ದಾರೆ, ಕ್ವಿಕ್ ಆಗಿ ನೋಡ್ಬೇಡ. ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಹೌದು, ಬಹಿರಂಗಪಡಿಸೋದು ಆಯ್ತಲ್ಲ, ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ? ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವ್ರು ಹೇಳ್ತಿರ್ತಾರೆ, ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ?
ಅದಕ್ಕೆ ನಾನು FSL ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಏನು ಹೇಳ್ತಾರೆ? ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದೆ, FSL ರಿಪೋರ್ಟ್ ಬರಲಿ, FSL ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ, ಯಾರದೇ ಮುಲಾಜಿಲ್ಲ ಅಂತ ಹೇಳಿದ್ದೇವೆ. ಆಮೇಲೆ ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು 2000 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.